ದಶಕದ ನಂತರ ನಡೆಯುತ್ತಿರುವಂತಹ 2ನೇ ವರ್ಷದ ಚಂದ್ರಮೌಳೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಚನ್ನರಾಯಪಟ್ಟಣದ ಪುರಸಭೆಯು ನಿರಾಸಕ್ತಿ ತೋರುತ್ತಿದೆ ಎಂದು ರಾಸುಗಳ ಪ್ರಿಯರು ಹಾಗೂ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ಬೂಕನ ಬೆಟ್ಟದ ರಾಸುಗಳ ಜಾತ್ರೆ ಬಹಳ ಯಶಸ್ವಿಯಾಗಿತ್ತು. ಇದೇ ಮಾದರಿಯಲ್ಲಿ ಚನ್ನರಾಯಪಟ್ಟಣದ ಚಂದ್ರಮೌಳೇಶ್ವರ ರಾಸುಗಳ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಲು ತಾಲೂಕು ಆಡಳಿತ ಮುಂದಾಗಬೇಕು ಎಂದು ರೈತರು ನಮ್ಮ ಚನ್ನರಾಯಪಟ್ಟಣ ಡಿಜಿಟಲ್ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಆಯ್ತು ಬಿಡಿ. ಬಗತ್ತಾ ಸೋಳ ಮಕ್ಕಳು ಏನು ಖುಷಿಯಾಗವ್ರೆ ನೋಡ ಗೊತ್ತಲ್ಲ. ಗಿರೀಶ್ ಅಂತ ಬರ್ಗೂರು, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ದಡಿಂಗಳ್ಳಿ ಹೋಬಳಿ ಅವರು. ನಾವು ಹೇಳೋದೇನಂದ್ರೆ, ಸರಿ ಈ ಸರಿ ಎಲ್ಲ ಬೂಕಂಬೆಟ್ಟ ಜಾತ್ರೆ ಭಾರಿ ದನ ಅಂದ್ರೆ ಭಾರಿ ದನ ಅದ್ಭುತವಾಗಿ ಜಾತ್ರೆ ನಡೆಸ್ಕೊಟ್ರು. ನಮ್ಮ ಚಂದ್ರಾಪಟ್ಟಣ ಜಾತ್ರೆಯಲ್ಲಿ ಎಲ್ಲ ಹಿಂದೇಟ್ ಹೊಡಿತಾವ್ರೆ ನಮ್ಮ ಜನಗಳು. ಯಾಕೆಂದರೆ ಅಲ್ಲಿದ್ದ ಫೆಸಿಲಿಟಿ ಏನು ಇಲ್ಲಿ ಕೊಡ್ತಾ ಇಲ್ಲ ಇವರು. ಹಂಗಾಗಿ ಈ ಸರಿನಾದರೂ ಒಂಚೂರು ಜಾತ್ರೆ ಮುಂದಕ್ಕೆ ನಡ್ಕೊಂಡು ಹೋಗಂಗೆ ಜಾತ್ರೆ ಬಗ್ಗೆ ನಾನು ಕೇಳೋದೇನಂದ್ರೆ ಅದ್ದೂರಿಯಾಗಿ ಇದನ್ನೂ ನಡೆಸ್ಬೇಕು. ನಮ್ಮ ಚಂದ್ರಾಪಟ್ಟಣ ತಾಲೂಕಲ್ಲಿ ಇದೊಂದು ಜಾತ್ರೆ ಅದ್ದೂರಿ ಅಂದ್ರೆ ಅದ್ದೂರಿಯಾಗಿ ನಡಿಬೇಕು. ಬೂಕಂಬೆಟ್ಟ ಎಲ್ಲ ಒಂದು ಕಡೆ ಐತೆ, ಹುಡಿಕೊಂಡು ಬರ್ತಾರೆ. ಇದು ನಮ್ಮ ತಾಲೂಕಲ್ಲಿ ಈ ತರ ಜಾತ್ರೆ ನಡೀಲಿ ಅಂತ ನಾವು ಮಾಡಿದ್ರು ಒಂದು ಸಿಟಿಯರು 3 ಜನ ಬರ್ತಾರೆ, 3 ಜನ ಬರಾಕಲ್ಲ. ಇದು ಈ ಕಾರಣ ಏನು ಅಂದ್ರೆ ಎಲ್ಲ ಫೆಸಿಲಿಟಿ ಇಲ್ಲ ಇಲ್ಲಿ ಕರೆಕ್ಟಾಗಿ. ಬೂಕಂಬೆಟ್ಟದಲ್ಲಿ ಏನು ಕೊಡ್ಬೇಕು ಎಲ್ಲಾನು ಕೊಡ್ತಾರೆ, ಏನು ಮಾಡ್ಬೇಕು ಎಲ್ಲಾನು ಮಾಡ್ತಾರೆ. ನಮ್ಮ ಚಂದ್ರಾಪಟ್ಟಣದಲ್ಲಿ ನಾವೇ ಮಾಡ್ಕೋಬೇಕು, ನಾವೇ ಇದು ಮಾಡ್ಬೇಕು, ಎಲ್ಲ ನಮ್ದೇ. ಜನ ಅದಕ್ಕೋಸ್ಕರ ಹಿಂದೇಟ್ ಹೊಡಿತಾವ್ರೆ. ಹಂಗಾಗಿ ನಾ ಕೇಳ್ಕೊಳ್ಳೋದು ಏನಂದ್ರೆ, ಮುಂದಕ್ಕಾದ್ರೂ ನಮ್ಮ ಚಂದ್ರಾಪಟ್ಟಣ ಜಾತ್ರೆ ಒಳ್ಳೆ ಹೆಸರಾಗಬೇಕು. ಆ ಹೆಸರು ಬರಂಗೆ ಇವ್ರು ಮಾಡಿಕೊಡ್ಬೇಕು ಸರ್. ಡಿಸ್ಟಿಕ್ಕು ಚನ್ನರಾಯಪಟ್ಟಣ ತಾಲೂಕು ಈ ಜಾತ್ರೆ 10 ವರ್ಷದಿಂದ ನಿಂತೋಯಿತ್ತು. ಈಗ 2 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಹಿಂಗಾಗಿ ನಮ್ಮ ಸುತ್ತಮುತ್ತ ಹಳ್ಳಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದನ ಸಾಗರಕ್ಕೆ ಬಂದು ನಮಗೆ ಯಶಸ್ವಿಯಾಗಿ ಈ ಜಾತ್ರೆಯನ್ನು ನಡೆಸಿಕೊಡ್ಬೇಕು ಅಂತ, ಮುಂದಕ್ಕೂ ಇದೇ ಥರ ಹೆಚ್ಚೆಚ್ಚು ದನಗಳೆಲ್ಲ ಸೇರಿ ಎಲ್ಲ ಬಂದು ಸೇರಿಸಿ ನಡೆಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀವಿ. ಈ ವಿಡಿಯೋ ನೋಡಿದ ಮೇಲೆ ಎಲ್ಲ ಗ್ರಾಹಕರು, ಮಾರೋರು, ತಗೊಳ್ಳೋರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ಬೇಕು ಅಂತ ಕೇಳ್ತೀವಿ.